ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮೊದಲ T20 ಪಂದ್ಯ ನಡೆಯಲಿದ್ದು, ವರ್ಲ್ಡ್ ಕಪ್ನ ಬಳಿಕ ಹೊಸ ಸೀರೀಸ್ಗೆ ಶುಭಾರಂಭ ಆಗಲಿದೆ. ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಬ್ವೆ T20 ಸರಣಿಗೆ ಹೊಸದಾದ ತಂಡವನ್ನೇ ಪ್ರಕಟ ಮಾಡಿದ್ದಾರೆ. ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಹೊಸ ತಂಡ ಕಟ್ಟಿದ್ದಾರೆ. ವರ್ಲ್ಡ್ ಕಪ್ಗೆ ಇರೋ ಪ್ಲೇಯರ್ಗಳು ಮೊದಲ 2 ಪಂದ್ಯಗಳಲ್ಲಿ ಕಾಣಿಸಿಕೊಳ್ಳಲ್ಲ ಬಹುಶಃ. ಹಾಗಾದರೆ ಮ್ಯಾಚಸ್ ಯಾವ್ಯಾವಾಗಿದೆ, ಹಾಗೆಯೇ ಇವತ್ತಿನ ಪಂದ್ಯದ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇಂದಿನಿಂದ ಹರಾರೆಯಲ್ಲಿ ಜಿಂಬಾಬ್ವೆ ವಿರುದ್ಧ 5 ಮ್ಯಾಚ್ಗಳ T20 ಸರಣಿ ಆರಂಭವಾಗಲಿದ್ದು, ಶುಭ್ಮನ್ ಗಿಲ್ ನಾಯಕತ್ವದ ತಂಡ ಹೇಗೆ ಆಡುತ್ತೆ ಅಂತ ನೋಡಬೇಕಾಗಿದೆ. ವರ್ಲ್ಡ್ ಕಪ್ನ ಬಳಿಕ ಇದೇ ಮೊದಲ ಸೀರೀಸ್ ಆಗಿದ್ದು, ಮತ್ತೊಮ್ಮೆ T20ಯಲ್ಲಿ ಜಿಂಬಾಬ್ವೆಯಲ್ಲಿ ಹೊಸ ತಂಡ ಹೇಗೆ ಆಡುತ್ತೆ ಅಂತ ನೋಡೋದು ನಮಗೆಲ್ಲರಿಗೂ ಕಾತುರತೆಯನ್ನು ಹೆಚ್ಚಿಸ್ತಾ ಇದೆ. ಜಿಂಬಾಬ್ವೆ ಮತ್ತು ಇಂಡಿಯಾ ಹೆಡ್ ಟು ಹೆಡ್ಡನ್ನು ಮೊದಲನೇದಾಗಿ ನೋಡ್ಕೊಂಡು ಬರೋದಾದರೆ, T20ಯಲ್ಲಿ 8 ಬಾರಿ ಜಿಂಬಾಬ್ವೆ ಮತ್ತು ಇಂಡಿಯಾ ಮುಖಾಮುಖಿಯಾಗಿದ್ದು, ಭಾರತ 6 ಬಾರಿ ಗೆದ್ದಿದ್ರೆ ಜಿಂಬಾಬ್ವೆ 2 ಬಾರಿ ಗೆದ್ದಿದೆ. ಹೆಡ್ ಟು ಹೆಡ್ನಲ್ಲಿ ಹೀಗಿದ್ದರೆ ಕೊನೆಯ 4 ಪಂದ್ಯಗಳು ತುಂಬಾ ರೋಮಾಂಚನಕಾರಿಯಾಗಿದೆ. ಹರಾರೆಯಲ್ಲಿ ನಡೆದಿದ್ದು ಕೊನೆಯ 4 ರಿಸಲ್ಟ್ಸು ಸಖತ್ತಾಗಿಯೇ ಆಗಿದೆ. ಹರಾರೆಯಲ್ಲಿ ಎಲ್ಲ ಕ್ಲೋಸ್ ಗೇಮೇ ಆಗಿದೆ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಹೇಗಾಗಿದೆ ಅಂತ ನೋಡೋದಾದರೆ, ಲಾಸ್ಟ್ 4 ಗೇಮ್ಸಲ್ಲಿ ಮೊದಲ ಪಂದ್ಯ ಇಂಡಿಯಾ 3 ರನ್ನಿಂದ 2016ರ ಸರಣಿಯಲ್ಲಿ ಗೆದ್ದಿದ್ದರೆ, ಅದೇ ಸರಣಿಯಲ್ಲಿ ಮತ್ತೊಂದು ಪಂದ್ಯ ಇಂಡಿಯಾ 10 ರನ್ನಿಂದ ಗೆದ್ದಿತ್ತು. ಅದು ಕೂಡ ರೋಚಕ ಪಂದ್ಯವಾಗಿತ್ತು. ಮತ್ತೊಂದು ಪಂದ್ಯ ಭಾರತ 2 ರನ್ನಿಂದ ಸೋತಿತ್ತು. ಕೊನೆಯ ಪಂದ್ಯ ಹರಾರೆಯಲ್ಲಿ ನಡೆದಿದ್ದು 10 ರನ್ನಿಂದ ಭಾರತ ಸೋತಿತ್ತು. ಈ 4 ಪಂದ್ಯ ಸಾರಾಂಶವನ್ನು ನೋಡ್ತಾ ಇದ್ದರೆ ಕ್ಲೋಸ್ ಗೇಮ್ ಆಗೋದು ಪಕ್ಕ ಅಂತ ತೋರಿಸ್ತಾ ಇದೆ. ಕೊನೆಯ 4 ಪಂದ್ಯಗಳು ಹೆವಿ ಕ್ಲೋಸ್ ಹೋಗಿದ್ದು ಇದರಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಕ್ಲೋಸ್ ಗೇಮ್ ಹೋಗೋ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಹಾಗಾದರೆ ಭಾರತದ ತಂಡ ಮೊದಲ 2 T20ಗೆ ಹೇಗಿದೆ ಅಂತ ಇವಾಗ ನೋಡೋದಾದರೆ, ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಶುಭ್ಮನ್ ಗಿಲ್ ಅವರ ಜೊತೆಗೆ ಋತುರಾಜ್ ಗಾಯಕ್ವಾಡ್, ರಿಂಕು ಸಿಂಗ್, ಸಾಯಿ ಸುದರ್ಶನ್, ರಿಯಾನ್ ಪರಾಗ್, ವಾಷಿಂಗ್ಟನ್ ಸುಂದರ್, ಅಭಿಷೇಕ್ ಶರ್ಮಾ, ಧ್ರುವ್ ಜುರೆಲ್, ಜಿತೇಶ್ ಶರ್ಮಾ, ರವಿ ಬಿಷ್ಣೋಯ್, ಆವೇಶ್ ಖಾನ್, ಖಲೀಲ್ ಅಹ್ಮದ್, ಮುಖೇಶ್ ಕುಮಾರ್, ತುಷಾರ್ ದೇಶಪಾಂಡೆ ಮತ್ತು ಹರ್ಷಿತ್ ರಾಣಾ ಅವರು ಇರ್ತಾರೆ. ಮೊದಲ 2 T20 ಪಂದ್ಯಗಳಿಗೆ ಇದೇ ಸ್ಕ್ವಾಡ್ ಕಂಟಿನ್ಯೂ ಆಗುತ್ತೆ. ನಂತರ ಶಿವಮ್ ದುಬೆ ಹಾಗೆಯೇ ವರ್ಲ್ಡ್ ಕಪ್ನಲ್ಲಿರೋ ಕೆಲ ಆಟಗಾರರು ಸೇರಿಕೊಳ್ತಾರೆ ಕೊನೆಯ 3 ಪಂದ್ಯ ಆಟಗಳಿಗೆ. ಇದು ಹೀಗಿದೆ. ಇನ್ನು ಯಾವ್ಯಾವಾಗ ಪಂದ್ಯ ನಡೆಯುತ್ತೆ ಅಂತ ಹೋದ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಯಾವ್ಯಾವಾಗ ಪಂದ್ಯ ಇದೆ ಹಾಗೆಯೇ ಸ್ಕ್ವಾಡ್ ಕುರಿತು ಕೂಡ ಇವಾಗ ಬೇಕಾದರೆ ಮತ್ತೊಮ್ಮೆ ನೋಡೋಣ. ಇವತ್ತು ಮೊದಲ ಪಂದ್ಯ, ಅದಾದ ಬಳಿಕ 7th ಜುಲೈ ಎಂದು ಸೆಕೆಂಡ್ T20 ಅಂದರೆ ನಾಳೆ. ನಂತರ 10 ಜುಲೈ ಎಂದು 3ನೇ T20, ಹಾಗೆಯೇ 10 ಜುಲೈ ಆದ ಬಳಿಕ 13 ಜುಲೈ ಹಾಗೆಯೇ 14 ಜುಲೈ, ಹೀಗೆ 5 T20 ಪಂದ್ಯಗಳು ಈ ಸರಣಿಯಲ್ಲಿ ನಡೆಯುತ್ತೆ. ಸೊ ಇದೊಂದು ಎಕ್ಸೈಟಿಂಗ್ ಸೀರೀಸ್ ಆಗಲಿದೆ. ಇದು ಟೆಸ್ಟ್ ಅಂತಲೇ ಹೇಳ್ಬೋದು ಯಂಗ್ಸ್ಟರ್ಸ್ಗಳಿಗೆ. ಹೇಗೆ ಆಡ್ತಾರೆ ಅಂತ ನೋಡಬೇಕಾಗಿದೆ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ.